ನಿಮ್ಮ ಉದಯ ಟಿವಿಯಲ್ಲಿ ರಾಜ್ಯೋತ್ಸವ ಋತುವಿನ ಸಂಭ್ರಮ. ಕನ್ನಡದ ಬಗ್ಗೆ, ಕನ್ನಡದ ಭಾಷೆ, ಕನ್ನಡದ ಹಿರಿಮೆ, ಅದರ ಬಗ್ಗೆ ಅಭಿಮಾನ ಜಾಸ್ತಿ ಇರಲೇಬೇಕು. ಒಂದೇ ಕರ್ನಾಟಕ ಶೀಘ್ರದಲ್ಲಿ. ಹೋಗ್ಲಿ ಬಿಡವ, ನಮ್ ಕೈ ಬೆರಳೆ ಒಂದ್ ಸಮ ಇಲ್ಲ ಅಂದ್ಮೇಲೆ ಎಲ್ಲಾ ಮನುಷ್ಯರು ಒಂದೇ ತರ ಇರ್ತಾರ? ಒಬ್ಬೊಬ್ರು ಒಂದೊಂದ್ ತರ ಇರ್ತಾರೆ. ಹಾಗಂತ ಇಷ್ಟೆಲ್ಲ ಆದ್ಮೇಲೂ ಇನ್ನೂ ಇಲ್ಲೇ ಇದ್ದು ಏನೇನೆಲ್ಲ ಅನಿಸ್ಕೋಬೇಕು ಅಂತಿದ್ದೀರಾ? ಮೊದ್ಲು ಇಲ್ಲಿಂದ ಹೋಗೋಣ ನಡೀರಿ. ನಾವೇನೋ ಹೋಗ್ಬಿಡ್ತೀವಿ ಕಣೆ, ಆದ್ರೆ ಮಯೂರಿ ಇದನ್ನೆಲ್ಲ ಸಹಿಸ್ಕೊಂಡು ಹೆಂಗಿರ್ತಾಳೆ ಹೇಳು? ಅಜ್ಜಿ, ನೀನ್ ನನ್ ಬಗ್ಗೆ ಯೋಚನೆ ಮಾಡ್ಬೇಡ. ಇದೆಲ್ಲ ಒಂದ್ 6 ತಿಂಗಳು ಅಷ್ಟೇ. ಆಮೇಲೆ ನಾನು ನಿನ್ ಮಡ್ಲಿಗೆ ಬಂದು ಬೀಳ್ತೀನಿ. ಅದೇನವ 6 ತಿಂಗಳು ಅಂತ ಹೇಳ್ತಾನೆ ಇದೆಯಾ? ಅದೇನು ಅಂತ ಹೊಸಿ ಬುಡ್ಸಿ ಹೇಳು. ಅದು ಅಥವಾ ನಾನು ಊರಿಗೆ ಹೋದ್ಮೇಲೆ ಎಲ್ಲ ಹೇಳ್ತೀನಿ, ನೀವೀಗ ಸುಮ್ಮನಿದ್ ಬಿಡಿ. ನೋಡಿ, ಚಿಕ್ಕಿಚ್ಮ ಅಂದ್ರು ಅಮ್ಮವರು ಹೊರಗಡೆ ಹೋಗಿದ್ದಾರೆ. ಅವ್ರು ಬರೋದಕ್ಕಿಂತ ಮುಂಚೆ ನೀವೆಲ್ರೂ ಹೊರಟ್ಬಿಡಿ. ಮಯೂರಿ, ನೀನೊಬ್ಳನ್ನ ಬಿಟ್ಟು ಹೋಗಕ್ ಮನ್ಸ್ ಬರ್ತಿಲ್ಲ ಕಣೆ. ಒಂದು ನಾನ್ ನಿನ್ ಜೊತೆ ಇರ್ತೀನಿ, ಇಲ್ಲ ನೀನೇ ನಮ್ ಜೊತೆ ಬಾರೆ. ಬರ್ತೀನಿ ಕಣೆ, ಆದಷ್ಟು ಬೇಗ ಬರ್ತೀನಿ. ನೀನು ತಾಳ್ಮೆಯಿಂದ ಇರು. ಅಳ್ಬಾರ್ದು. ನೋಡು, ಕುಮಾರಿ, ಅಜ್ಜಿ, ಅಪ್ಪ ಎಲ್ರೂ ನಿನ್ನ ಚೆನ್ನಾಗಿ ನೋಡ್ಕೋತಾರೆ. ಖುಷಿಯಿಂದ ಇರ್ಬೇಕು, ಸರಿನಾ? ನೋಡಿ, ಮತ್ತೆ ಅವ್ರು ಬಂದು ನಿಮ್ಗೆಲ್ಲ ಅವಮಾನ ಮಾಡೋದಕ್ಕಿಂತ ಮುಂಚೆ ಇಲ್ಲಿಂದ ಹೊರಟ್ಬಿಡಿ. ನಾನೇ ಅಲ್ಲಿಗೆ ಬರೋವರೆಗೂ ನೀವ್ ಯಾರು ಇಲ್ಲಿಗೆ ಬರೋ ಹಾಗಿಲ್ಲ. ಅರ್ಥ ಆಯ್ತಾ? ಯಾಕೆ ಅಕ್ಕ ಯೋಚನೆ ಮಾಡ್ತಾ ಇದ್ಯಾ? ಯೋಚನೆ ಮಾಡಕ್ ಇನ್ನೇನಿದೆ? ಆ ಮಯೂರಿ ಕಡೆಯವರು ನಮ್ಮ ಮನೆ ಬಿಟ್ಟು ಹೋಗೋ ಲಕ್ಷಣನೇ ಕಾಣ್ತಿಲ್ಲ. ಅದನ್ನೇ ಯೋಚನೆ ಮಾಡ್ತಾ ಇದೀನಿ. ಆಯ್ಕೊಂಡ್ ತಿಂತಿದ್ದವರಿಗೆ ಸುಪ್ಪತ್ಗೆ ಸಿಕ್ಕಿರುವಾಗ ಹೋಗೋ ಮನ್ಸೆಲ್ಲ ಬರುತ್ತೆ. ಇನ್ಮೇಲಿಂದ ಪರ್ಮನೆಂಟ್ ಅಡ್ರೆಸ್ ಇದೇ ಆಗುತ್ತೆ. ಈ ಸಮಂತ ಇರೋವರೆಗೂ ಅದು ಸಾಧ್ಯ ಇಲ್ಲ ಕಣೆ. ನನ್ನ ದಾರಿಗೆ ಅಡ್ಡ ಬರೋರ್ನ ಅಡ್ಡಾಡ ಮಲಗಿಸ್ಬಿಡ್ತೀನಿ. ಅವ್ರನ್ನ ಅಡ್ಡಾಡ ಮಲಗ್ಸೋಕ್ಕಿಂತ ಮುಂಚೆ ಅವ್ರಿಗೆ ಅಡ್ಡವಾಗಿರೋ ಅಣ್ಣನ ಬಗ್ಗೆ ಯೋಚನೆ ಮಾಡು. ನೀನ್ ಅವಳ ಮನೆ ಕೆಲ್ಸದಳು ಅಂತ ಅಂದಿದ್ಕೆ ನಿನ್ ಗ್ರಹಚಾರ ಬಿಡ್ಸಕ್ ಬಂದವನು ಇನ್ನೇನಾದ್ರೂ ಅವಳ ಮನೆಯಿಂದ ಹೊರಗಡೆ ಆಗ್ತೀನಿ ಅಂತ ಅಂದ್ರೆ ನಿನ್ ಮೇಲೆ ರುದ್ರಾವತಾರ ತಾಳ್ಬಿಡ್ತಾನೆ. ಆ ತಾರಕ್ದು ಡ್ಯಾಡ್ದು ಇಬ್ರದು ಜಾಸ್ತಿ ಆಯ್ತು. ಅಲ್ಲ, ಆ ಬಿಕಾರಿಗಳ ಕೈಲಿ ರಾತ್ರಿ ಎಲ್ಲ ಅಡಿಗೆ ಮಾಡಿಸಿ ಅವ್ರ ನಿದ್ದೆಗೆಡ್ಸಿ ಟಾರ್ಚರ್ ಕೊಟ್ರು. ಅವ್ರು ಇಲ್ಲಿಂದ ಹೋಗ್ಲೇ ಇಲ್ವಲ್ಲ. ಹೇಗೆ ಅವ್ರನ್ನ ನಮ್ಮ ಮನೆಯಿಂದ ಹೊರಗೆ ಕಳ್ಸೋರು? ಅಕ್ಕ, ಇಂಥ ವಿಷಯದಲ್ಲಿ ನಾನು ತುಂಬಾ ಚಿಕ್ಕವಳು. ಇಂಥ ಮನೆ ಹಾಳ ಐಡಿಯಾಗಳೆಲ್ಲ ನಿನ್ಗೆ ತಾನೇ ಬರೋದು. ಕೆಲ್ಸ ಆಗ್ಬೇಕು ಅಂದಾಗ ಮಾತ್ರ ನನ್ನ ಹತ್ರ ಬರ್ತೀಯ. ಏನಾದ್ರೂ ಐಡಿಯಾ ಕೊಡು ಅಂದಾಗ ನೈಸಾಗಿ ಜಾರ್ಕೊಂಡ್ಬಿಡ್ತೀಯ. ಸರಿ ಬಿಡು, ನಾನೇನಾದ್ರೂ ಮಾಡ್ತೀನಿ. ಅಕ್ಕ, ತುಂಬಾ ಯೋಚನೆ ಮಾಡ್ಬೇಡ ಕಣೆ. ನಾಳೆ ಒಂದಿನ ನೋಡೋಣ. ಅವ್ರಿನ್ನು ಹೋಗ್ಲೇ ಇಲ್ಲ ಅಂತಂದ್ರೆ ಏನ್ ಮಾಡ್ಬೇಕು ಅಂತ ನಾವಿಬ್ರು ಕೂತ್ ಯೋಚನೆ ಮಾಡೋಣ. ಈಗ ತುಂಬಾ ಹೊಟ್ಟೆ ಹಸಿತಿದೆ ಕಣೆ, ಬಾ ಹೋಗಿ ಊಟ ಮಾಡೋಣ. ಬಾ. ಏನು ಎಲ್ರು ನಿಂತ್ಕೊಂಡೇನೋ ಮಾತಾಡ್ತಿರೋ ಆಗಿದೆ? ಏನಿಲ್ಲ ಯಜಮಾನ್ರೆ, ಪೂಜೆ ಎಲ್ಲ ಮುಗೀತಲ್ಲ, ಊರ್ಗೊಂಟಿದ್ವಿ. ಏನು ಊರ್ಗ್ ಹೋಗೋದಾ? ಸಾಧ್ಯನೇ ಇಲ್ಲ. ನಿನ್ನೆ ಬಂದು ನೀವು ಇವತ್ತು ಹೋಗ್ತೀನಿ ಅಂತಂದ್ರೆ ನಾನಲ್ಲ, ತಾರಕ್ಕೂ ಒಪ್ಪೋದಿಲ್ಲ.
ಅದಕ್ಕೆ ಇನ್ನೊಂದ್ 2-3 ದಿವಸ ಇದ್ದು ಹೋಗಿ. ಅಯ್ಯೋ ಇಲ್ಲ ಯಜಮಾನ್ರೆ, ಅದು ಕುಮಾರಿ ಕಾಲೇಜ್ಗೆ ಹೋಗ್ಬೇಕು.